ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಪವರ್ಫುಲ್ ಐಡಿಯಾ ಬಗ್ಗೆ ಮಾತಾಡೋಣ. ಇದು ಬಹುಶಃ ನಮ್ಮ ಸಂಬಂಧಗಳನ್ನ ನಾವು ನೋಡೋ ರೀತಿನೇ ಬದಲಾಯಿಸಬಹುದು. ಇದರ ಹಿಂದಿರೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಕೇಳೋಕೆ ಸಿಂಪಲ್ ಆದ್ರೂ ತುಂಬಾನೇ ಆಳವಾದದ್ದು. ಅಂದ್ರೆ ನಾವು ಪ್ರೀತಿಸೋರಿಗೆ ಗೈಡ್ ಮಾಡಬೇಕು ಅನ್ನೋದು ನಮ್ಮ ಒಂದು ಸಹಜ ಗುಣ ಅಲ್ವಾ? ಆದ್ರೆ ಆ ಗೈಡೆನ್ಸ್ಗಿಂತ ಅವರಿಗೆ ಗೌರವ ಕೊಡೋದು ಜಾಸ್ತಿ ಮುಖ್ಯವಾದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಸರಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮೆಲ್ಲರ ಬಾಲ್ಯದಲ್ಲಿ ಶುರುವಾಗೋ ಒಂದು ತುಂಬಾನೇ ಕಾಮನ್ ಕಥೆಯನ್ನ ನೋಡೋಣ ಬನ್ನಿ. ಒಂದು ಮನೆ ಅಂತ ಅನ್ಕೊಳ್ಳಿ. ಅಲ್ಲಿ ಒಂದು 5 ವರ್ಷದ ಮಗು, ಇನ್ನೊಂದು 2 ವರ್ಷದ ಮಗು, ಹೀಗೆ 2 ಮಕ್ಕಳಿದ್ದಾರೆ. ನೋಡಿ, ಯಾವಾಗ 2ನೇ ಮಗು ಹುಟ್ಟುತ್ತೋ ಆ ಕ್ಷಣದಿಂದಲೇ ಮೊದಲ ಮಗುವಿನ ಮೇಲೆ ಒಂದು ಹೊಸ ಜವಾಬ್ದಾರಿ, ಒಂದ್ ರೀತಿ ಭಾರಿ ಪಾತ್ರ ಶುರುವಾಗತ್ತೆ. ಪದೇ ಪದೇ ಆ ಮಗುವಿಗೆ ಒಂದೇ ಮಾತು ಹೇಳ್ತಾರೆ, ನೋಡು ನೀನಿವಾಗ ದೊಡ್ಡವನು ಅಂತ. ಆಗ ಆ ಹಿರಿಯ ಮಗುವಿನ ಲೈಫ್ ಹೇಗಾಗತ್ತೆ ಅಂದ್ರೆ ಪ್ರತಿಯೊಂದು ಆ ಚಿಕ್ಕ ಮಗುವಿನ ಸುತ್ತಾನೆ ಗಿರಕಿ ಹೊಡಿಯೋಕೆ ಶುರುವಾಗುತ್ತೆ. ನಿನ್ನ ಆಟಿಕೆನ ತಮ್ಮನ್ ಕೊಡು, ಗಲಾಟೆ ಮಾಡ್ಬೇಡ, ಅವ್ನ್ ಮಲಗಿದ್ದಾನೆ, ನೋಡು ನೀನೇ ಅವನ್ಗೆ ರೋಲ್ ಮಾಡೆಲ್ ಆಗ್ಬೇಕು, ಅವನ್ನ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಈ ತರಹದ ಮಾತುಗಳು ದಿನನಿತ್ಯದ ಭಾಗವಾಗಿ ಬಿಡುತ್ತೆ. ಇದರಿಂದ ಮಗುವಿಗೆ ಏನಾಗುತ್ತೆ? ಒಂದು ರೀತಿ ಕನ್ಫ್ಯೂಷನ್ ಶುರುವಾಗುತ್ತೆ. ಅಯ್ಯೋ, ನನ್ನ ಲೈಫ್ ನನಗೋಸ್ಕರ ಇದೆಯಾ ಅಥವಾ ನನ್ನ ತಮ್ಮ ಅಥವಾ ತಂಗಿಗೋಸ್ಕರ ಇದೆಯಾ ಅನ್ನೋ ಪ್ರಶ್ನೆ ಆ ಮಗುವನ್ನ ಕಾಡೋಕ್ ಶುರು ಮಾಡುತ್ತೆ. ಕೊನೆಗೆ ನಾನು ಹೇಗಿರಬೇಕು, ನನಗೇನ್ ಬೇಕು ಅನ್ನೋದನ್ನೇ ಮರೆತು ಹೋಗುವಷ್ಟು ಪ್ರೆಷರ್ ಬಿಲ್ಲಾಗುತ್ತೆ. ಈ ರೀತಿ ಚಿಕ್ಕ ವಯಸ್ಸಲ್ಲಿ ಶುರುವಾದ ಈ ಪ್ಯಾಟರ್ನ್ ಇದೆಯಲ್ಲ, ಇದು ಅಲ್ಲಿಗೆ ನಿಲ್ಲೋದಿಲ್ಲ. ಇದು ದೊಡ್ಡವರಾದ ಮೇಲೂ ಮುಂದುವರೆದು ಸಂಬಂಧಗಳ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರುತ್ತೆ. ಹೇಗೆ ಅಂದ್ರೆ, ಬಾಲ್ಯದಲ್ಲಿ ನಿನ್ನ ತಮ್ಮನ ಜವಾಬ್ದಾರಿ ನಿಂದು ಅಂತ ಶುರುವಾಗಿದ್ದು ಹದಿಹರೆಯದಲ್ಲಿ ಅವನ ಓದಿನ ಬಗ್ಗೆ ನೀನು ಸಲಹೆ ಕೊಡೋ ಅನ್ನೋ ಹಂತಕ್ಕೆ ಬರುತ್ತೆ. ಇನ್ನು ದೊಡ್ಡವರಾದ್ಮೇಲೆ ಅವನ ಮದುವೆ, ಕೆರಿಯರ್ ಎಲ್ಲಾದ್ರಲ್ಲೂ ನಾನು ತಲೆ ಹಾಕ್ಲೇಬೇಕು ಅನ್ನೋ ಮನಸ್ಥಿತಿಗೆ ಬಂದು ನಿಲ್ಲುತ್ತೆ. ಇದರ ಪರಿಣಾಮ ಕೊನೆಗೆ ಇಬ್ಬರ ನಡುವಿನ ಸಂಬಂಧನೇ ಹಾಳಾಗತ್ತೆ. ನೋಡಿ, ಶುರುವಾಗಿದ್ದು ಪ್ರೀತಿ, ಕಾಳಜಿಯಿಂದ. ಆದ್ರೆ ಈ ಗೈಡೆನ್ಸ್ ಅನ್ನೋದು ಅತಿಯಾದಾಗ ಅದು ಇಡೀ ಕುಟುಂಬದ ಸಂಬಂಧಗಳನ್ನೇ ಹಾಳು ಮಾಡೋ ಮಟ್ಟಿಗೆ ಹೋಗ್ಬಿಡುತ್ತೆ. ಕೊನೆಗೆ ಆ ಎಲ್ಲಾ ಡ್ಯಾಮೇಜ್ ಆದ್ಮೇಲೆ ಅದು ಇಡೀ ಕುಟುಂಬವನ್ನೇ ಹಾಳು ಮಾಡುತ್ತೆ. ಸರಿ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನಂದ್ರೆ, ಈ ಕತೆ ಕೇವಲ ಅಣ್ಣ ತಮ್ಮ ಅಕ್ಕ ತಂಗಿ ಮಧ್ಯ ನಡೆಯೋದಲ್ಲ. ಈ ಅತಿಯಾದ ಗೈಡೆನ್ಸ್ ಮಾಡೋ ಗುಣ ಇದೆಯಲ್ಲ, ಇದು ನಮ್ಮ ಬಹುತೇಕ ಎಲ್ಲಾ ಪ್ರಮುಖ ಸಂಬಂಧಗಳಲ್ಲೂ ಕಾಣಿಸುತ್ತೆ. ಪೇರೆಂಟ್ಸ್ ಮಕ್ಕಳ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ, ಅಷ್ಟೇ ಯಾಕೆ ಸ್ನೇಹಿತರ ಮಧ್ಯನೂ ಇದು ಇದ್ದೇ ಇರತ್ತೆ. ಉದಾಹರಣೆಗೆ, ಪೇರೆಂಟ್ಸ್ ಮಕ್ಕಳ ಸಂಬಂಧವನ್ನೇ ತಗೊಳ್ಳಿ. ಎಷ್ಟೋ ಸಲ ಪೇರೆಂಟ್ಸ್ ಮಕ್ಕಳ ಇಡೀ ಜೀವನದ ದಾರಿಯನ್ನೇ ಅವರೇ ನಿರ್ಧರಿಸ್ಬಿಡ್ತಾರೆ. ಮಗು ಮಾತಾಡೋ ಮೊದಲನೇ ಮಾತಿಂದ ಹಿಡಿದು ಕೊನೆಗೆ ಯಾವ ಕೆರಿಯರ್ ಆಯ್ಕೆ ಮಾಡ್ಕೋಬೇಕು ಅನ್ನೋವರೆಗೂ ಎಲ್ಲದರಲ್ಲೂ ಅವರದೇ ನಿರ್ಧಾರ. ಇದರಿಂದ ಏನಾಗುತ್ತೆ? ಮಗುವಿನ ಸ್ವಂತ ಯೋಚನಾ ಶಕ್ತಿನೇ ಕುಗ್ಗಿ ಹೋಗುತ್ತೆ. ಚಿಕ್ಕವರಿದ್ದಾಗ ನನ್ನ ಅಪ್ಪ ಅಮ್ಮನೇ ನನ್ನ ಸೂಪರ್ ಹೀರೋ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ದೊಡ್ಡವರಾಗ್ತಾ ಆಗ್ತಾ ಅದೇ ಮಕ್ಕಳಿಗೆ ನನ್ನ ಪೇರೆಂಟ್ಸ್ ನನ್ನ ಲೈಫನ್ನ ಕಂಟ್ರೋಲ್ ಮಾಡಿದ್ರು ಅಂತ ಸಿಟ್ಟು, ಅಸಮಾಧಾನ ಬರೋಕೆ ಶುರುವಾಗುತ್ತೆ. ಯಾಕಂದ್ರೆ ತಮ್ಮದೇ ಆದ ನಿರ್ಧಾರಗಳನ್ನ ತಗೊಳ್ಳೋಕೆ ಅವ್ರಿಗೆ ಯಾವತ್ತೂ ಅವಕಾಶನೇ ಸಿಕ್ಕಿರೋದಿಲ್ಲ. ಸರಿ, ಹಾಗಿದ್ರೆ ಈ ಗೈಡೆನ್ಸ್ ಅಥವಾ ಮಾರ್ಗದರ್ಶನ ಅನ್ನೋದೇ ಸಮಸ್ಯೆ ಆದ್ರೆ ಇದಕ್ಕೆ ಪರಿಹಾರವಾದರೂ ಏನು? ಪರಿಹಾರ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಅದು ಗೌರವ, ರೆಸ್ಪೆಕ್ಟ್. ಏನಿದು ರೆಸ್ಪೆಕ್ಟ್ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಫೀಲಿಂಗ್ಸ್, ಅವರ ಅಭಿಪ್ರಾಯಗಳಿಗೆ ಬೆಲೆ ಕೊಡೋದು. ಅವರ ಮಾತನ್ನ ನಾವು ಒಪ್ಪದೇ ಇರ್ಬೋದು, ಆದ್ರೆ ಅದನ್ನ ಗುರುತಿಸಿ ಮಾನ್ಯ ಮಾಡೋದಿದೆಯಲ್ಲ, ಅದೇ ಗೌರವ. ಈ ಗೈಡೆನ್ಸ್ ಅನ್ನೋ ದಾರಿ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಗು, ಅಮ್ಮ ನನ್ಗೆ ಈ ಶರ್ಟ್ ಬೇಕು ಅಂತ ಕೇಳುತ್ತೆ. ತಕ್ಷಣ ಪೇರೆಂಟ್ ಏನ್ ಹೇಳ್ತಾರೆ? ಛೆ ಅದು ಬೇಡ ಅಂತ ಅದನ್ನ ತಿರಸ್ಕರಿಸಿ, ನೋಡೋ ಇದನ್ನ ಹಾಕೋ ಅಂತ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ. ಆದ್ರೆ ಗೌರವದ ದಾರಿ ಇದಕ್ಕಿಂತ ಪೂರ್ತಿ ಬೇರೆ. ಇಲ್ಲೇನಾಗತ್ತೆ, ಮಗು ಅದೇ ಶರ್ಟ್ ಬೇಕು ಅಂತ ಹೇಳ್ದಾಗ ಪೇರೆಂಟ್ಸ್ ಅದನ್ನ ಒಪ್ಕೊಂಡು, ಓ ಸರಿ ನಿನ್ಗದು ಇಷ್ಟ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಆ ಆಯ್ಕೆಯನ್ನ ಗೌರವಿಸ್ತಾರೆ. ಕೊನೆಗೆ ಫೈನಲ್ ಚಾಯ್ಸ್ ಮಗುವಿಗೆ ಸೇರಿದ್ದು. ಹೀಗೆ ನಾವು ಪದೇ ಪದೇ ಗೈಡ್ ಮಾಡ್ತಾ, ಕರೆಕ್ಟ್ ಮಾಡ್ತಾ ಹೋದಾಗ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ತಿಳಿಯದೆಯೇ ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ. ಏನದು ಅಂದ್ರೆ, ನಿನ್ನ ಭಾವನೆಗಳಿಗೆ, ನಿನ್ನ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ಅಂತ. ಸೊ ಈ ಇಡೀ ಚರ್ಚೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ನಮ್ಮ ಪಾತ್ರ ಯಾವುದು, ಅವರ ಪಾತ್ರ ಯಾವುದು ಅಂತ ಬೇರ್ಪಡಿಸೋದು. ನಮ್ಮ ಕೆಲಸ ನಮ್ಮ ಅಭಿಪ್ರಾಯವನ್ನ, ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ಹೇಳೋದು ಅಷ್ಟೇ. ಅದನ್ನ ಒಪ್ಕೊಳ್ಳೋದು ಬಿಡೋದು ಅನ್ನೋದು ಸಂಪೂರ್ಣವಾಗಿ ಅವರ ಆಯ್ಕೆ.
ಹಾಗಾಗಿ ಒಂದು ಕ್ಷಣ ನಮ್ಮ ಸಂಬಂಧಗಳ ಬಗ್ಗೆ ಯೋಚನೆ ಮಾಡೋಣ. ಈ ಒಂದು ಪ್ರಮುಖ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ನಮ್ಮ ಸಂಬಂಧಗಳಲ್ಲಿ ನಾವು ಒಬ್ಬ ಮಾರ್ಗದರ್ಶಕರಾಗಿದ್ದೇವೋ ಅಥವಾ ಗೌರವ ಕೊಡುವರಾಗಿದ್ದೇವೋ? ಯೋಚನೆ ನೋಡಿ.